ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹೆರಿಗೆಗಾಗಿ ನಗರದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಗರ್ಭಿಣಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಕೊಂಡೊಯ್ಯುತ್ತಿರುವಾಗ ದಾರಿ ಮಧ್ಯದಲ್ಲಿ ಸಾವನ್ನಪ್ಪಿದ್ದು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ವೈದ್ಯ ಹಾಗೂ ಸಿಬ್ಬಂದಿಗಳ ವಿರುದ್ಧ ಮೃತರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಈ ಬಗ್ಗೆ ಬುಧವಾರ ಸಂಜೆ 5:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊಯ್ಡಾ ತಾಲೂಕಿನ ಜಗಲ್ಬೆಟ್ ನಿವಾಸಿ ರೋಹಿಣಿ ಮನೋಜ್ ಹಣವರ್ ಸಾವಿಗೀಡಾದ ಮಹಿಳೆಯಾಗಿದ್ದಾರೆ. ವೈದ್ಯರು ನೀಡಿದ್ದ ನಿರೀಕ್ಷಿತ ಹೆರಿಗೆ ದಿನಾಂಕ ತಲುಪಿದ ಹಿನ್ನೆಲೆ ಮನೆಯವರು ಗರ್ಭಿಣಿಯನ್ನ ನಗರದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ದಾಖಲಿಸಲಾಗಿತ್ತು. ನಗರದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಗರ್ಭಿಣಿ ರೋಹಿಣಿಯ ಆರೋಗ್ಯ ಹಠಾತ್ತನೆ ಹದಗೆಟ್ಟತೊಡಗಿತ್ತು. ತಕ್ಷಣ ವೈದ್ಯರು ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ವರ್ಗಾವಣೆ ಮಾಡಿದ್ರು. ಆಂಬ್ಯುಲೆನ್ಸ್ನಲ್ಲಿ ಹಳಿಯಾಳ ಪಟ್ಟಣ ತಲುಪುವಷ್ಟರಲ್ಲಿ ರೋಹಿಣಿಯ ಸ್ಥಿತಿ ಮತ್ತಷ್ಟು ಗಂಭೀರವಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಗರ್ಭಿಣಿ ರೋಹಿಣಿಯನ್ನ ಹಳಿಯಾಳ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು. ಆದರೆ ಅಲ್ಲಿ ವೈದ್ಯರು ಪರಿಶೀಲನೆ ಮಾಡಿದ ವೇಳೆ ಗರ್ಭಿಣಿ ಅವಾಗಲೇ ಸಾವನ್ನಪ್ಪಿರುವುದು ತಿಳಿದು ಬಂದಿತು. ಹಾರ್ಟ್ ಅಟ್ಯಾಕ್ನಿಂದ ಗರ್ಭಿಣಿ ಮಹಿಳೆ ರೋಹಿಣಿ ಸಾವನ್ನಪ್ಪಿದ್ದಾರೆಂದು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ವೈದ್ಯ ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯ ಗರ್ಭಿಣಿ ಮಹಿಳೆಯ ಸಾವಿಗೆ ಕಾರಣ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಆಗ್ರಹ ಮಾಡುತ್ತಿದ್ದಾರೆ. ಅಂದ್ರೆ ಆನ್ ದ ಸ್ಪಾಟ್ ನೀವು ಬರ್ಬೇಕಾಗಿತ್ತು. ಆ ಟೈಮಿಗೆ 8:30 ಮಟನೂ ನೀವು ಡಾಕ್ಟರ್ಸ್ ಬಂದಿಲ್ಲ ಅಂದ್ರೆ ಅದರ ರೆಸ್ಪಾನ್ಸ್ ನೀವೇ ಇರ್ತೀರಿ ಅಂತ ಮಗುಗೆ ನೋಡ್ಬೇಕಿತ್ತರೆ ಅವರು ಅದೇನೇ ಮಾಡಿಲ್ಲ ಅವರು. ಈಗ ನೀವು ಬೇಕಂತ ಮಾಡಿಲ್ಲ. ಆದ್ರೆ 4 ಗಂಟೆಯಿಂದ 8:30 ಮಟ ಕಾಲ್ ಹಚ್ಚಿದ್ರೆ ನೀವು ಯಾಕೆ ಬರ್ಲಿಲ್ಲ? ಇದು ಒಂದಕ್ಕೆ ಉತ್ತರ ಕೊಡ್ರಿ ಸರ್. ನಾರ್ಮಲ್ ಬೇಡ ಸಿಜರಿಂಗ್ ಮಾಡಂತ ಹೇಳಿದ್ರಿ ಸರ್. ಲಾಸ್ಟ್ ಎಂಡಿಗೆ ನಾ ಹೇಳೀನಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿ, ನಿಮ್ಮ ಪ್ರೈವೇಟ್ ಹಾಸ್ಪಿಟಲ್ ಐತಿ ಅಲ್ಲಿ ಮಾಡ್ರಿ ಅಂತಾರೆ. ಇಲ್ಲ, ಅಲ್ಲಿ ಫೆಸಿಲಿಟಿ ಇಲ್ಲ. 65,000 ತಗೊಂಡು ನಮ್ಮ ಜಗಲ್ಬೆಟ್ಟದವರು ಸಿಜರಿಂಗ್ ಮಾಡ್ಯಾರ ಅವರು. ಆಮೇಲೆ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರು ಅವರು. ಅವ ಇಲ್ಲಿ ಬಂದು ಹೇಳ್ತಾರ ಅವರು. ಮತ್ತೆ ಇಲ್ಲಿ ತಗೊಂಡು ಯಾಕೆ ಬಂದಾರ ಇಲ್ಲ ಅಂತ ಈಗ ಹೇಳೋ ಬದ್ಲಿ ಚೆಕ್ ಮಾಡಿಸಿದ್ವಲ್ಲ ನಾವು, ಅವಾಗ ಹೇಳ್ಬೇಕಾಗಿತ್ತು ಸ್ಪೆಷಾಲಿಟಿ ಇಲ್ಲ ಅಂತ ಹೇಳಿ. ಈಗ ಹೆಂಗೆ ಎಂಟೊಳಗೆ ಹೇಳೋರು ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಕೀರ್ತಿ ಮೇಡಮ್ ಚಲೋ ಇದಾರೆ ಅಂತ. ಕೀರ್ತಿ ಮೇಡಮ್ ನಂಬಿಕೆ ಇಟ್ಟಿನ ಬಂದಿದ್ವಿ ಮೇಡಮ್. ಈಗ ಏನ್ ಹೇಳ್ತೀರಿ ನೀವು? ದಂಡಲಿ ಮತ್ತೆ ಫೆಸಿಲಿಟಿ आहे ना, याक इल्ले याक तಗೊಂಡು बदली आता हे इथं कागून आला इल्ले बंदच कारण आहे. इकडे का आणला ते पेशंटला ते सांगा. मी धारवाड घेऊन जायला सांगितलं ते. बरोबर आहे. मग तुम्ही डॉक्टर एमबीबीएस आहे ना, तुम्ही डॉक्टर सिरियस झालं मग इकडे घेऊन ये. बरोबर आहे. मग एमबीबीएस तुम्ही एमबीबीएस डॉक्टर तुम्ही ಹೋಗೋದ ಬೇಡ. ಸ್ಟಾರ್ಟಿಂಗ್ ಇಂದ ಎಂಡ್ ಮಟ ನೀವು ಚೆಕ್ ಮಾಡಿದ್ರಿ. ಧಾರವಾಡಕ್ಕೆ ಹೋಗೋದು ಏನು ಜरूरत ಇತ್ತು? ಈಗ ಹೇಳೇನ್ ನಾನು, ಈಗ ಸೀರಿಯಸ್ ಆಗಿ. ಈಗ ಸೀರಿಯಸ್ ಅಂದ್ರೆ ಫಸ್ಟ್ ಇಂತ್ರ ನೀವು ನೋಡಿದ್ರಲ್ಲ, ಕಂಡೀಷನ್ ಎಷ್ಟು ಗೊತ್ತಿದ್ರಿಲ್ಲ ನಿಮಗೆ? ಏನು ಪ್ರಾಬ್ಲಮ್ ಇಲ್ಲ. ಈಗ ಎಮರ್ಜೆನ್ಸಿ ಏನು ಆಗಿಲ್ಲ. ಆತ ನಿಮಗೆ 4 ಇಂತ್ರ ಹುಡುಗಿ ಹಿಂಗ ಅದಾಳ, ಅವಳ ಲಿವರ್ ಇಲ್ಲ, 2 ಸೆಂಟಿಮೀಟರ್ ಡೆಲಿವರಿ ನೋವು ಇಲ್ಲ ಆಗಿತ್ತು ಅವಳಿಗೆ. ಇಲ್ಲ ಅಂದ್ರು ಮೇಡಮ್ 4 o'clock ಇಂತ್ರ ನಿಮಗೆ ಕಾಲ್ ಹಚ್ಚಾರ. 7 o'clock ಫೋನ್ ಹಚ್ಚಾರ ನನಗೆ. ಮೇಡಮ್ ಅದು ಹೇಳ್ಬಿಡ್ರಿ, ನಿಮ್ಗೆ ವಾಟ್ಸ್ಆಪ್ ದಲ್ಲಿ ಎಸಿಜಿ ಮಾಡಿದ ಫೋಟೋ ಕಳ್ಸಾರ ಮೇಡಮ್. ಏನ್ ಮಾಡಿದ ಫೋಟೋ ಕಳ್ಸ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಅದು ಫೋಟೋ ಕಳ್ಸ್ತಾ ಇದ್ರು ಮೇಡಮ್. ಏನ್ ಮಾಡಿ ಮೇಡಮ್ ಅದ್ ಬೇಡ್ರಿ ಮೇಡಮ್. ನೀವ್ ಬಂದ ಮೇಲೆ ಆದ್ರೆ ಏನು ಕೂಸಾದ್ರೆ ತೆಗಿಬೇಕಿತ್ತಲ್ಲ. ಹೆಂಗ್ ತೆಗಿಲಿ? ಮತ್ತೆ ಇಲ್ಲಿಗೆ ಯಾಕೆ ತಗೊಂಡ್ ಬಂದ್ರಿ ಮೇಡಮ್? ಹಾಗಿದ್ರೆ ಇಲ್ಲಿಗೆ ಯಾಕೆ ತಗೊಂಡ್ ಬಂದ್ರಿ? ಬರುದಿಲ್ಲ ನಿಮಗೆ ಕರೆ. ಆದ್ರೆ ನೀವು ಬಂದದ ಏನು ಕೇಸ್ ಅಂತಂದ್ರೆ ನೋಡಿಲ್ಲ. ಅವ್ರು ಎಷ್ಟು ಗಂಟೆಗೆ ಬಂದ್ರಿ ನೀವು? ಬರೋದು ಪೇಷಂಟ್ 4 ಗಂಟೆಗೆ ಬಂದಾಳೆ, ನೀವು ಬಂದಿದ್ದೀರಿ ಎಷ್ಟು ಗಂಟೆಗೆ? ನೋವಿಲ್ಲಾಗಿತ್ತು, ನಾಟ್ ಇನ್ ಲೇಬರ್ ಇಲ್ಲ. ಬರುದಿಲ್ಲ ಏನಿಲ್ಲ, ನಮ್ಮ ತನ್ನ ಮೈ ಮೇಲೆ ಬರ್ತೈತೆ ಅಂತ ಹೇಳಿ ಇಲ್ಲಿ ಕಳ್ಸ್ಯಾರ ಅವರು. ಮತ್ತೇನಿಲ್ಲ ಅಷ್ಟೇ. ಕಂಪ್ಲೇಂಟ್ ಹೇಳಿ ಪೇಷಂಟ್ ಸಿಸ್ಟರ್ ಫೋನ್ ಹಚ್ಚಿದ ತಕ್ಷಣ ಬಂದೆ ನಾನು 8:00 ಮತ್ತೆ 4:56 ಹೌದು ಮೇಡಮ್. ಆಯ್ತು, ಅಲ್ಲಿಂದ ಇಲ್ಲಿ ಯಾಕೆ ತಗೊಂಡ್ ಬಂದ್ರಿ ಅಂದೇನಾ? ಅದೇ ನಾವು ಹೇಳ್ತಾ ಇದ್ದೆ ಮೇಡಮ್. ಅಲ್ಲಿ ಫೆಸಿಲಿಟಿ ಇಲ್ಲ, ದಂಡೇಲಿ ಒಳಗೆ ಫೆಸಿಲಿಟಿ ಇಲ್ಲ. ಅದಾದ್ರೆ ಬರೋದು ಕೊಡ್ರಿ, ದಂಡೇಲಿ ಒಳಗೆ ಫೆಸಿಲಿಟಿ ಇಲ್ಲ ಅಂತೆ. ಅಲ್ಲ ನೀವು ಮತ್ತೆ ಯಾಕೆ ಅಲ್ಲೇ ಪೇಷಂಟ್ ತಗೊಂಡು ಬರ್ಬೇಕು ಮೇಡಮ್? ಜಾಸ್ತಿ ಫೆಸಿಲಿಟೀಸ್ ಇದಾವೆ, ಅದಕ್ಕೆ ದಂಡೇಲಿ ಹೋಗ್ತಾರೆ ಎಲ್ಲರೂ. ಸರ್ ನೀವು ಮೇಡಮ್ ನೀವೇ ಮಾಡಿದ್ರಲ್ಲ ನಮ್ಮ ಜಗಲ್ಬೆಟ್ಟದಲ್ಲಿ 65,000 ತಗೊಂಡ ಅಲ್ಲಿ ಸಿಜರಿಂಗ್ ಮಾಡಿಲ್ಲ ನಿಮ್ಮ ಹಾಸ್ಪಿಟಲ್ದಲ್ಲಿ. ಶೇಖರ್ ಹಾಸ್ಪಿಟಲ್ ಮಾಡಿಲ್ಲ. ಪ್ರಾಬ್ಲಮ್ ಆಗಿದೆ ಈಗ. ಆಗಿದೆ, ಅದು ಆಯ್ತು ಮೇಡಮ್. ಅದು ನಿಮ್ಗೆ ಹೆಂಗ್ ಗೊತ್ತಾಗ್ಲಿಲ್ಲ? ಅದು ಪ್ರಾಬ್ಲಮ್ ಇದೆ ಅಂತ ಯಾಕೆ ಗೊತ್ತಾಗ್ಲಿಲ್ಲ? ಪ್ರಾಬ್ಲಮ್ ಇಲ್ಲ ಇಲ್ಲ, ಈಗ ಎಮರ್ಜೆನ್ಸಿ ಇತ್ತಲ್ಲ, ಅದಕ್ಕೆ ನೀವು ಬರ್ಬೇಕಿತ್ತಲ್ಲ ಮೇಡಮ್. ಎಷ್ಟು ಗಂಟೆ ಬಂದಿರಿ? ಅವಳಿಗೆ ಪ್ರಾಬ್ಲಮ್ ಅವಳಿಗೆ ಈಗ ಪ್ರಾಬ್ಲಮ್ ಏನ್ ಹೇಳಿ ಬರ್ತಿದೆ, ಈಗ ಇಷ್ಟೇ ಗಂಟೆ ಬರ್ತಿದೆ ಅಂತ. ಪ್ರಾಬ್ಲಮ್ ತ್ರಾಸ ಆದಾಗ ಬಂದೇನೆ. ಅದೇ ಮೇಡಮ್, ಈಗ ಇವ್ರು 4:30 ಗಂಟೆಗೆ ಜಗಲ್ಬೆಟ್ಟದಿಂದ ಬಿಟ್ಟಾರೆ ಬೆಳಿಗ್ಗೆ. 5 ಗಂಟೆ ಅಂದ್ರೆ ಟಚ್ ಆಗಿದೆ. 4:30
4:30 ಅಂದ್ರೆ ಟಚ್ ಆಗಿದ್ದಾರೆ ಅವರು. 4:30ರಿಂದ ಎಷ್ಟು ಗಂಟೆ? 8:30 ಬಂದಾಳಂತೆ. 8:30 ಎಷ್ಟು ಟೈಮ್ ಆಯ್ತಾ ಮೇಡಮ್? 4 ಗಂಟೆ ಆಯ್ತಾ? 4 ಗಂಟೆ ಒಳಗೆ ನಿಮ್ಗೆ ಅಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ? ಅದೇನೋ ಇಲ್ಲಾಗಿತ್ತು ಅವಳಿಗೆ ಪ್ರಾಬ್ಲಮ್ ಇಲ್ಲ ಮೇಡಮ್, ಎಮರ್ಜೆನ್ಸಿ ಇದೆ, ಅದಕ್ಕೆ ಬಂದಿದ್ರು. ಅದೇ ಟೈಮ್ ಇರ್ತದೆ ಮೇಡಮ್, ಅದಕ್ಕೆ ಹಾರ್ಟ್ ಅಟ್ಯಾಕ್ ಈ ಟೈಮಿಗೆ ಬರ್ತಿದೆ. ಅಲ್ಲ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಹಾಸ್ಪಿಟಲ್ ತೊಗೊಂಬಂದಾರಲ್ಲ ಡೆಲಿವರಿಗೆ. ನಾವು 4:30 ಅಲ್ಲಿ ತೊಗೊಂಬಂದವಿ. ಇವ್ರು ಇದ್ರಲ್ಲ ಪೇಷಂಟ್ ತಗೊಂಡ್ ಬಂದ್ರಿ, ಅಷ್ಟು ಜೀವ ಹೋತ್ರಿ, ಏನ್ ಮಾಡೋದ್ರಿ ನಾವು? ನಿಮಗ್ ಹೇಳಿದ್ರ ಅವ್ರು ಸಿದ್ರಿಂಗನ ಮಾಡಂತ ಹೇಳಿದ್ರ. ಹಾಸ್ಪಿಟಲ್ ತೊಗೊಂಬಂದಾರಲ್ಲ, ಮತ್ತೇನ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೇಳ್ತಾರೆ ಇವರು. ಈಗ ಅದಕ್ಕೆ ಏನ್ ಪರಿಹಾರ ಅಂತ ಹೇಳ್ರಿ ನಮಗೆ. ಆಕಿ ಕೊಡಿಸ್ತೀರಿ ನಮಗೀಗ? ಸಿಸರಿನ್ ಮೇಲೆ ಅನಸ್ತೇಷಿಯಾ ಡಾಕ್ಟರ್ ಇಲ್ಲ ಹಾಸ್ಪಿಟಲ್ನಾಗ. ಅಲ್ಲ ಮೇಡಮ್, अनस्थीसिया डॉक्टर नहीं है हॉस्पिटल में. अल्लाह नहीं इल्ला डॉक्टर नहीं सिजरिंग का नहीं है तो रखना चाहिए ना. पेशेंट हे करून घ्यायचंच नाही. मैडम आप नहीं करते हैं सिजरिंग? ऍडमिट करून घ्यायचं नाही पेशंटला. डॉक्टर नहीं है. ಅನಸ್ತೇಷಿಯಾ देने वाले नहीं. ಇವ್ರು ಹೇಳೋದೇನಂತಂದ್ರೆ ಪ್ರಾಬ್ಲಮ್ ಹೊಟ್ಟೆ ನೋವು ಅಂತ ಬಂದಿದ್ಲ, ಡೆಲಿವರಿ ನೋವು ಅಂತ ಬಂದಾಳೆ. ಡೆಲಿವರಿ ನೋವು ಇನ್ನೂ ಜೋರಿಲ್ಲ, 2 ಸೆಂಟಿಮೀಟರ್ ಇದ್ದಾಳೆ. 2 ಸೆಂಟಿಮೀಟರ್ಗೆ 8 ತಾಸು ತಗೊಳ್ತದೆ ಡೆಲಿವರಿ ಆಗ್ಲಿಕ್ಕೆ. ಅವಳಿಗೆ ಎದೆ ನೋವು ಮತ್ತೆ ವಾಂತಿ, ಹಾರ್ಟ್ ಅಟ್ಯಾಕ್ ಇದು ಯಾವಾಗ 8:56 ಫೋನ್ ಹಚ್ಚಾರ. ಅವಳಿಗೆ ಎದೆ ನೋವು ಮತ್ತೆ ವಾಂತಿ ಆಗಿದೆ ಮೇಡಮ್ ಅಂತ ಬಂತ. ಫೋನ್ ಹಚ್ಚಿದ ತಕ್ಷಣ ಬಂದೆ. ಏನು ಕಂಪ್ಲೇಂಟ್ಸ್ ಇಲ್ಲ. ಬಿಫೋರ್ ನಿಮಗೆ ಯಾವ್ದು ಕಾಲ್ ಇಲ್ಲ, ಅವಳಿಗೆ ಎದೆ ನೋವು ಅಂತ ಕಂಪ್ಲೇಂಟ್ಸ್ ಇಲ್ಲ. ಚೆಸ್ಟ್ ಪೇನ್ ಇಲ್ಲ. 7 o'clock ಗೆ ಪೇಷಂಟ್ ಬಂದ ಅಷ್ಟೇ. 8:59 ನಿಮಗೆ ಬಂತು ಕಾಲ್. ಹೌದು, ವಾಮಿಟಿಂಗ್ ಕಾಲ್ ಬಂದಿತ್ತು. 7 o'clock ಗೆ ಫೋನ್ ಬಂದ, ಇಂತ ಒಂದು ಪೇಷಂಟ್ ಬಂದದೆ, ಲೇಬರ್ ಪೇನ್ ಇಲ್ಲ, ಮೈಲ್ಡ್ ಪೇನ್ ಇದೆ ಅಷ್ಟೇ, ನಾಟ್ ಇನ್ ಲೇಬರ್. ಚೆಸ್ಟ್ ಪೇನ್ ಇಲ್ಲ. ಇಲ್ಲ, ಅವಳಿಗೆ ಎದೆ ನೋವಿಲ್ಲ, ಅವಳಿಗೆ ಕೆಮ್ಮಿಲ್ಲ, ವಾಂತಿ ಇಲ್ಲ, ಏನಿಲ್ಲ. ವಾಂತಿಗಿಂತ ಏನಿಲ್ಲ. ನಾವೊಂದು ಮಾತು ಹೇಳ್ತೀನಿ, ರಾತ್ರಿ 3 ಗಂಟೆ 4 ಗಂಟೆ ಆದ್ರೂ ಇಂಥ ರೆಡ್ ಫ್ಲಾಗ್ ಎಮರ್ಜೆನ್ಸಿ ಏನ್ ಬಂತಲ್ಲ ಅಂದ್ರೆ ಏನ್ ಹೇಳ್ರಿ, ಎದೆ ನೋವು ಏನಾರು ಇಂಥವೆಲ್ಲ ಬಂದ್ರಂದ್ರೆ ಇವ್ರು ರಾತ್ರಿ ಎದ್ದು ಹೋಗೇ ಹೋಗ್ತಾರೆ. ಇಮಿಡಿಯೇಟ್ಲಿ ರೆಸ್ಪಾಂಡ್ ಅಂದ ತಕ್ಷಣ ಎದ್ದು ಓಡ್ ಹೋಗ್ಯಾನ. ಒಂದ್ ದಿವಸದಾಗ ಫಿಕ್ಸ್ ಇಲ್ಲ, ಇಡೀ ರಾತ್ರಿ ಹೋಗ್ತಾರೆ. ನಾ ಕೇಳ್ತೀನಿ, ಆಯ್ತು ಓಕೆ, ಒಂದೇ ನಿಮಿಷ ನಿಮ್ ಮಾತಾಡ್ರಿ. ನಾ ಒಂದು ಮಾತು ಹೇಳ್ತೀನಿ, ಆಯ್ತಾ ಅಲ್ಲಿ ಏನ್ ಸಮಸ್ಯೆ ಆಯ್ತಾ, ಅಲ್ಲಿ ಏನ್ ಲಪಡ ಆಯ್ತಾ, ಕೂಸಾದ್ರೆ ತೆಗಿಬೇಕಿತ್ತು. ಅನಸ್ತೇಷಿಯಾ ಇಲ್ಲದೆ ಮತ್ತೆ ಯಾಕೆ ಇಲ್ಲಿ ಯಾಕೆ ತಗೊಂಡ್ ಬಂದ್ರಿ? ಆನ್ ದ ವೇ ಇದಾಗಿಲ್ಲ, ಆನ್ ದ ವೇ ಡೇತ್ ಆಗಿಲ್ಲ, ಆನ್ ದ ವೇ ಡೇತ್ ಆಗಿಲ್ಲ. ನಾ ನೀ ಹೇಳ್ತೇನೆ, ನಿನ್ಗೆ ಹೇಳ್ತೀನಿ, ನೀ ಸೈಡಿಗೆ ಇವ್ರಿಗೆ ನೋಡ್ರಿ, ಒಂದು ಆಪರೇಷನ್ ಮಾಡೋಕಿನ್ನ ಮುಂಚೆ ಒಬ್ರು ಅನೆಸ್ಥೆಟಿಸ್ಟ್ ಇರ್ಬೇಕು. ಅವ್ರು ಇದ್ರನೇ ಇವ್ರ ಮುಂದೆ ಅವರೇ ಇಲ್ಲ ಅಂತಂದ್ರೆ ಮೇಡಮ್ 100% ಒಪ್ತೇನೆ ನಾನು. ಅನಸ್ಟೇಷಿಯಾ ಅವಳಿಗೆ ಅದ್ರ ಸಲುವಾಗಿ ಬಿಫೋರ್ ನೀವು ಹೇಳಬೇಕಾಗಿತ್ತಲ್ಲ. ಅಲ್ಲ, ಅವಳಿಗೆ ಆಪರೇಷನ್ ಜರೂರತ್ ಇಲ್ಲ. ಅವಳಿಗೆ ಏನ್ ಸಿಸರಿನ್ ಜರೂರತ್ ಇತ್ತು. ಮತ್ತೆ ನಾರ್ಮಲ್ ಡೆಲಿವರಿ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಮಗುತಿಲ್ಲ, ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಡೆಲಿವರಿ ಪ್ರಾಬ್ಲಮ್ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿ ಏನಿಂದ ನನಗೂ ಗೊತ್ತಾಗ್ತದೆ, ನನಗೂ ಗೊತ್ತಿಲ್ಲ. ಅದೇ ಹೇಳಿಗತ್ತೆ, ಅವಳಿಗೆ ಹಾರ್ಟ್ ಅಟ್ಯಾಕ್ ಹೆಂಗ್ ಬಂತ ನನಗೇನ್ ಗೊತ್ತೀಗ. ಮಗು ಡೆಲಿವರಿ ಏನ್ ಪ್ರಾಬ್ಲಮ್ ಇಲ್ಲ, 4 ತಾಸಲ್ಲಿ ಡೆಲಿವರಿ. ಹೌದು ಮೇಡಮ್, ಅಲ್ಲಿ ಡೇಟ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಮೇಡಮ್ ಹಾರ್ಟ್ ಅಟ್ಯಾಕ್ ಹೆಂಗಾಗಿದೆ ನನಗೇನ್ ಗೊತ್ತಿಲ್ಲ. ಬ್ರದರ್, ನೀವು ಹೇಳ್ತೀರಲ್ಲ, ನಾ ಹೇಳ್ತೀನಿ. ಬ್ರದರ್, ನೀ ಬಂದಿದೆ, ನೀ ಬಂದಿದೆ ಅಲ್ಲಿ ವಾರ್ಡಲ್ಲಿ ಬಂದಿದೆ. ಇಂಜೆಕ್ಷನ್ ಮತ್ತವ್ರ ಸಿಸ್ಟರ್ ಇದ್ರಲ್ಲ, ಅವ್ರು ನೀವು ಹೇಳಿದ ಮೇಲೆ ಇಂಜೆಕ್ಷನ್ ಕೊಟ್ಟಾರ. ಸಲೈನ್ ಹಚ್ಚಿ ಇದು ಮಾಡಿ ಮೇಲೆ ಕೊಟ್ಟಾರ ಅವ್ರು, ಹೇಳಿದ ಮೇಲೆ ಕೊಟ್ಟಾರ. ಆಯ್ತು, ಹಾ, ಅಲ್ಲಿನ ಡೇಟ್ ಆಗಿತ್ತು. ಇಲ್ಲಿ ಯಾಕೆ ತಂದು ಕೊಟ್ರು? ಕೂಸಾದ್ರೆ ತೆಗಿಬೇಕಿತ್ತ, ಅದ್ ಬೇಡ. ಇಲ್ಲಿ ಯಾಕೆ ಅಲ್ಲಿನ ಹೇಳ್ಬೇಕಿತ್ತ ಡೇಟ್ ಆಗಿದೆ ಅಂತ? ಅಂಬು ಮಾಡ್ಕೊಂಡು ತಂದೇನಿ. ಇಲ್ಲ, ಏನ್ ಮಾಡಿಲ್ಲ. ನನ್ಗೆ ನಾನೇ ಇದ್ದೆ, ಪೇಷಂಟ್ ಹತ್ರ ನಾ ಇದ್ದೇನೆ, ನಾನ್ ಪಂಪ್ ಮಾಡ್ತಾ ಇದ್ದೀನಿ.
ನಿಮ್ಮ ಸಿಸ್ಟರ್ ಯಾರು ಬಂದಿದ್ರಲ್ಲ ಅವ್ರಿಗೆ ಕೇಳಿದೆ ನಾ ಅಲ್ಲಿ ಹೊಸ ಆಗ್ತಾ ಇದೆ ಅಂತ ಕೇಳಿದೆ. ಆ ಮೇಡಮ್ ಕೈ हच्चिद आता हे लाजायचे ऑक्सिजन लाजायचे ते हे ओले बुडबुडे ओले तेवढे चांगले हात बघला थंड झाले फक्त छाती तेवढी गरम असली वगीच आणले रे वगीच ಸುಮ್ಮನೆ ಇದು ಮಾಡಿದ್ರೆ ಅಲ್ಲಿ ಕೂಸುನಾದ್ರೂ ತೆಗೆಯೋ ಪ್ರಯತ್ನ ಅಲ್ಲೇ ಮಾಡಿದ್ರೆ ನೀವು सगळे असा रे सगळे थंय बी असं ऑक्सिजन थंयच लायल्ल्यानी सगळे केअरलेस ತಗೊಂಡ್ ಬಂದ್ರಿ ಅಷ್ಟ ಅದು ನಾ ಬರೋದಿಲ್ಲ ನಾನ್ ಕರ್ಕೊಂಡ್ ಬರೋದಿಲ್ಲ ಏನಾದ್ರೂ ಇಲ್ಲ ಮೇಡಮ್ ಏನಾದ್ರೂ ಸಮಸ್ಯೆ ಇತ್ತು ನಿಮ್ದು ಏನಾದ್ರೂ ಸಮಸ್ಯೆ ಇತ್ತು ಅದಕ್ಕೆ ಬಂದ ನೀವು ಓಡ್ ಹೋಗಿದ್ರಿ. ಪೊಲೀಸರಿಗೆ ಬರೋ ಇಲ್ಲ ಇಲ್ಲ ನಾವು ಫೋನ್ ಮಾಡಿ ಎಲ್ಲ ರೋಷನ್ ಗೀತ್ ಅವರಿಗೆ ಎಲ್ಲರಿಗೂ ಫೋನ್ ಮಾಡಿ ನೀವು ಬಂದಿರಿ. ಈಗ ನಾ ಪೊಲೀಸರು ತಯಾರು ಅದಕ್ಕೆ ನೀವು ಪ್ರೊಟೆಕ್ಷನ್ ಸಲುವಾಗಿ ಬಂದಿರಿ. ಇಲ್ಲಿ ಇರ್ಬೇಕಿತ್ತು ಮೇಡಮ್. ಆಮೇಲೆ ಬ್ರದರ್ ನೀ ಹೇಳ್ತಾ ಇದೆಯಲ್ಲ ನಾ ಹೇಳ್ತೀನಿ ಸರ್ ಏನ್ ಹೇಳಿದ್ರು ಇಲ್ಲಿ ಬಂದ ಮೇಲೆ ಚೆಕ್ ಮಾಡಿದ್ರು ಚಲೋ ಸರ್ ಏನ್ ಹೇಳಿದ್ರು ಅಲ್ಲಿ ಎಲ್ಲ ಆಗಿತ್ತು ಏನ್ ಮಾಡಕ್ ಆಗಂಗಿಲ್ಲ ಅಂದ್ರು. ಇಲ್ಲಿ ಇದು ಹಾಸ್ಪಿಟಲ್ದಲ್ಲಿ ಎಲ್ಲ ಆಗಿತ್ತು ನಮ್ಗೆ ಇಲ್ಲಿ ಏನ್ ಮಾಡಕ್ ಆಗಂಗಿಲ್ಲ. ನಾ ರಿಕ್ವೆಸ್ಟ್ ಮಾಡಿದೆ ಸರ್ ಏನಾದ್ರೂ ಮಾಡಕ್ ಕರೆಂಟ್ ಆದ್ರೂ ಕೊಡ್ರಿ ಅಂದೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್ ಟಿವಿ 24 ಕನ್ನಡ ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.